ಕಾಂಗ್ರೆಸ್ ಪಕ್ಷವು ಹಿಂದೂ ವಿರೋಧಿ, ಮುಸ್ಲಿಂ ಓಲೈಕೆ, ಭ್ರಷ್ಟಾಚಾರ ಸರ್ಕಾರವೆಂದು ಆರೋಪಿಸಿ ಬಿಜೆಪಿ ರಾಜ್ಯ ಘಟಕದಿಂದ ಹಮ್ಮಿಕೊಂಡಿರುವ ಜನಾಕ್ರೋಶ ಯಾತ್ರೆಗೆ ಬಾಗಲಕೋಟೆಯಲ್ಲಿ ಗುರುವಾರ ಭಾರೀ ಬೆಂಬಲ ವ್ಯಕ್ತವಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು, ರಾಜ್ಯ ಮಟ್ಟದ ನಾಯಕರು ಭಾಗವಹಿಸಿ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಯಾತ್ರೆ ಆರಂಭವಾಯಿತು. ನಂತರ ಕೃಷ್ಣ ಟಾಕೀಜ್, ವಲ್ಲಭಾಯ್ ಚೌಕ್, ಎಂಜಿ ರಸ್ತೆ, ಬಸವೇಶ್ವರ ವೃತ್ತದ ಮೂಲಕ ಹೊಳೆ ಆಂಜನೇಯ ದೇವಸ್ಥಾನವನ್ನು ತಲುಪಿ ಸಭೆಯಾಗಿ ಮಾರ್ಪಟ್ಟಿತು. ನಂತರ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಮಾತನಾಡಿ, ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಜನವಿರೋಧಿ, ಹಿಂದೂ ವಿರೋಧಿಯಾಗಿದೆ. ಮುಸ್ಲಿಮರ ಓಲೈಕೆ ಮಾಡಿ ರಾಜಕಾರಣ ಮಾಡುತ್ತಿದೆ. ಹಿಂದೂಗಳಿಗೆ ಅಪಮಾನ ಮಾಡುವ ಕೆಲಸ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಡವರು, ರೈತರು, ನೇಕಾರರು, ಶೋಷಿತರು ಮತ್ತು ದಲಿತರ ಕಣ್ಣೀರು ಕಾಣುತ್ತಿಲ್ಲ. ಲವ್ ಜಿಹಾದ್ ಪ್ರಕರಣಗಳು ಹೆಚ್ಚುತ್ತಿವೆ. ಗೋಹತ್ಯೆ ಪ್ರಕರಣಗಳು ದ್ವಿಗುಣಗೊಂಡಿವೆ. ಜಾತಿ ಸಮೀಕ್ಷಾ ಹೆಸರಿನಲ್ಲಿ ಬ್ರಿಟಿಷರಂತೆ ಸಮಾಜವನ್ನು ಒಡೆದಾಳುವ ನೀತಿ ಅನುಸರಿಸುತ್ತಿದೆ. ನಿಜಕ್ಕೂ ಈ ಸರ್ಕಾರಕ್ಕೆ ದಪ್ಪ ಚರ್ಮ ಇದೆ. ಹೀಗಾಗಿ ಜನ ತಕ್ಕ ಪಾಠ ಕಲಿಸಬೇಕು ಎಂದು ಗುಡುಗಿದರು. ಅಹಿಂದ ಹೆಸರು ಹೇಳಿಕೊಂಡು ರಾಜ್ಯದಲ್ಲಿ ಇವತ್ತು ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೂ ಕೂಡ ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ 38,500 ಕೋಟಿ ರೂಪಾಯಿಗಳನ್ನ ಇವತ್ತು ಬೇರೆ ಕಡೆಗೆ ವರ್ಗಾವಣೆ ಮಾಡಿದ್ದಾರೆ. ಅದಕ್ಕೋಸ್ಕರ ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದಾವೆ. ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಬೇಕು ಅಂತೇಳಿ ರಾಜ್ಯದಲ್ಲಿ ಇರ್ತಕ್ಕಂಥ ಹಿಂದೂಗಳನ್ನ ಅವಮಾನ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಇವತ್ತು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದೇವೆ. ನಾನು ಬಾಗಲಕೋಟೆನಲ್ಲಿ ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೊಂದು ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ, ರಾಜ್ಯದಲ್ಲಿ ಎಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದೀರಿ ಅದು ಮುಖ್ಯ ಅಲ್ಲ. ಎಷ್ಟು ವರ್ಷಗಳು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದೀರಿ ಅನ್ನೋದು ಮುಖ್ಯ ಅಲ್ಲ. ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡು ಈ ನಾಡಿನ ಬಡವರ, ರೈತರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡಿದ್ರ? ಈ ರಾಜ್ಯದಲ್ಲಿರ್ತಕ್ಕಂಥ ರೈತರ, ಬಡವರ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡಿದ್ರ? ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರ? ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾನು ನಾಡಿನ ಮುಖ್ಯಮಂತ್ರಿಗಳಿಗೆ ಒಂದು ಕಿವಿ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಸಿದ್ದರಾಮಯ್ಯನವರೇ, ಎಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರಿ ಅನ್ನೋದು ಮುಖ್ಯ ಅಲ್ಲ. 10 ವರ್ಷ, 15 ವರ್ಷ, 20 ವರ್ಷ ನಂತರದಲ್ಲಿ ರಾಜ್ಯದ ಜನ ನಿಮಗೆ ಯಾವುದಕ್ಕೋಸ್ಕರ ಮುಖ್ಯಮಂತ್ರಿಗಳಾಗಿದ್ದು ಅಂತ ನೆನಪು ಮಾಡಿಕೊಡ್ಬೇಕು. ಮಾನ್ಯ ಸಿದ್ದರಾಮಯ್ಯನವರೇ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಕಳೆದ 20 ತಿಂಗಳಲ್ಲಿ ನಮ್ಮ ರಾಜ್ಯದಲ್ಲಿ ಲವ್ ಜಿಹಾದ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅಪಮಾನ ಆಗ್ತಾ ಇದೆ, ಅತ್ಯಾಚಾರಗಳಾಗ್ತಾ ಇದೆ. ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಬೆಳಗಿನ ಹಾಲಿನಿಂದ ರಾತ್ರಿ ಆಲ್ಕೋಹಾಲ್ವರೆಗೆ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಮಾಡಿದೆ. ಜನರಲ್ಲಿ ಆಕ್ರೋಶ ಮನೆ ಮಾಡಿದೆ. ಯಾವಾಗ ಈ ಸರ್ಕಾರ ಹೋಗುತ್ತೆ ಅಂತ ಜನ ಶಾಪ ಹಾಕುತ್ತಿದ್ದಾರೆ ಎಂದರು. ಜಿಲ್ಲೆಗಳ 10 ಪ್ರದೇಶಗಳಿಗೆ ಅವರು ಬಂದಿದ್ದಾರೆ. ನಾವು ಕೇಳಿಕೊಂಡ್ವಿ. ಮಾನ್ಯ ಬೊಮ್ಮಾಯಿ ಸಾಹೇಬ್ರೆ, ಮೋದಿಜಿಯವರು 5 ಕ್ಷೇತ್ರಗಳನ್ನ ಪುಣ್ಯಕ್ಷೇತ್ರಗಳನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲೂ ನಾವು ಏನಾದರೂ ಮಾಡಬೇಕಲ್ಲ ಅಂದಾಗ ಅವರು ಬಿಜಾಪುರಕ್ಕೆ ಅವರು ಬಂದಿದ್ರಲ್ಲ, ಆ ಜಾಗವನ್ನ ಕೇವಲ ಎಲ್ಲ 10 ಕ್ಷೇತ್ರಗಳನ್ನ ಪುಣ್ಯಕ್ಷೇತ್ರಗಳನ್ನಾಗಿ ಮಾಡಲಿಕ್ಕೆ ಹಣ ಬಿಡುಗಡೆ ಮಾಡಿದ್ದಾರೆ. ಈ ಸರ್ಕಾರ ಇವತ್ತಿನವರೆಗೂ ಒಂದು ಕಲ್ಲು ಕೂಡ ಹಾಕಿಲ್ಲ ಅಲ್ಲಿ. ಅದಕ್ಕೆ ನಾವು ಈ ಸರ್ಕಾರಕ್ಕೆ ಕಲ್ಲು ಹಾಕೋ ಕಾಲ ಬಂದಿದೆ. ಈಗ ದಲಿತರೆಲ್ಲ ಸೇರಿ ಹಾಕ್ಬೇಕಾಗಿಲ್ಲ ಅಲ್ಲ. ದಲಿತರಿಗಂತೂ ಯಾಕೋ ನನಗೂ ಗೊತ್ತಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಕ್ತ ಅವರಲ್ಲಿ ಹರಿತಾ ಇದೆಯೋ ಇಲ್ವೋ ನನಗೆ ಅನುಮಾನ ಬಂದ್ಬಿಟ್ಟಿದೆ. ಈಗ ಅಂಬೇಡ್ಕರ್ ಅವರು ಏನಾದ್ರು ನಾವು ಬಾಯಿ ಮುಚ್ಚಿ ಇಲ್ಲಿ ಕುಳಿತಿದ್ದೀವಲ್ಲ, ಆ ರೀತಿ ಅವರು ಕುಳಿತಿದ್ದಿದ್ರೆ ಇವತ್ತು ನಮಗೆ ವಾಯ್ಸ್ ಕೂಡ ಇರ್ತಾ ಇರಲಿಲ್ಲ. ಈಗ ನಾವು ತೀರ್ಮಾನ ಮಾಡಬೇಕಾಗಿದೆ.
ಈ ದೇಶದ ಭವಿಷ್ಯ ಸರಿಯಾಗಬೇಕಾದ್ರೆ ಮೊದಲು 24% ಇರ್ತಕ್ಕಂಥ ದಲಿತ ಸಮುದಾಯಗಳು ತೀರ್ಮಾನಕ್ಕೆ ಬರಬೇಕು. 24% ಇಡೀ ದೇಶದಲ್ಲೂ ಕೂಡ 24% ನಾವಿದ್ದೇವೆ ದಲಿತರು. ನಂಬರ್ 1 ಈ ದೇಶದ ಜನಸಂಖ್ಯೆ ಯಾರು ಅಂದ್ರೆ ದಲಿತರೇ. ರಾಜ್ಯದಲ್ಲೂ 24% ಯಾರು ಅಂದ್ರೆ ನಾವೇ. ಮಾಜಿ ಸಿಎಂ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಮಾತನಾಡಿ, ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಏನೂ ಮಾಡಲ್ಲ. ಡಿಕೆ ಶಿವಕುಮಾರ್ ಅವರೇ ಟೈಮ್ ಬಾಂಬ್ ಫಿಕ್ಸ್ ಮಾಡಿದ್ದಾರೆ. ನವೆಂಬರ್ದಲ್ಲಿ ಟೈಮ್ ಬಾಂಬ್ ಸ್ಫೋಟಗೊಂಡು ಸಿದ್ದರಾಮಯ್ಯನವರು ಮನೆಗೆ ಹೋಗುತ್ತಾರೆ ಎಂದು ಹೇಳಿದರು. ನವೆಂಬರ್ ಡಿಸೆಂಬರ್ಗೆ ಸ್ಫೋಟ ಆಗೈತಿ. ನವೆಂಬರ್ ಡಿಸೆಂಬರ್ ಕಾಯಾಕತ್ತಾರ, ಅವರು ಕಾಯಾಕತ್ತಾರ, ಇವರು ಕಾಯಾಕತ್ತಾರ. ಸಿದ್ದರಾಮಯ್ಯನಂತನ ಆದಷ್ಟು ಅಧಿಕಾರ ಮುಂದುವರಿಸ್ಬೇಕಂತಾರ. ಡಿ ಕೆ ಶಿವಕುಮಾರ್ ಆದಷ್ಟು ಬೇಗ ಆ ಕುರ್ಚಿ ಹಿಡಿಬೇಕಂತಾರ. ಆ ಟೈಮ್ ಬಾಂಬ್ ಎಲ್ಲಿ ಫಿಕ್ಸ್ ಆಗಿದೆ? ನವೆಂಬರ್ ಡಿಸೆಂಬರ್ ಫಿಕ್ಸ್ ಆಗಿದೆ. ನೀವು ನೋಡ್ತಾ ಇದ್ದೀವಿ, ಬರೆದು ಕೊಡ್ತೀನಿ ನಾನು. ನವೆಂಬರ್ ಡಿಸೆಂಬರ್ದಲ್ಲಿ ಆ ಟೈಮ್ ಬಾಂಬ್ ಸ್ಫೋಟ ಆಗ್ತದೆ, ಈ ಸರ್ಕಾರ ಮನೆಗೆ ಹೋಗ್ತದೆ. ಅದಕ್ಕೆ ಅಮಿತ್ ಶಾ ಮೋದಿಯವರು ಬೇಕಾಗಿಲ್ಲ. ಈ ಜನ ಆಕ್ರೋಶ ಮತ್ತು ಕಾಂಗ್ರೆಸ್ಸಿನ ಸಂಘರ್ಷ ಅದೇ ಸಾಕು. ಅವರಲ್ಲೇ ಒಳ ಹೊಡೆತ ನಡೆದು ಯಾವಾಗ ಏನಾಗ್ತದೆ ಗೊತ್ತಿಲ್ಲ. ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಮಾತನಾಡಿ, ಬಾದಾಮಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜಕೀಯ ಪುನರ್ಜನ್ಮ ನೀಡಲಾಯಿತು. ಆದರೆ ಬಾಗಲಕೋಟೆ ಜಿಲ್ಲೆಗೆ ಅವರ ಕೊಡುಗೆ ಶೂನ್ಯವಾಗಿದೆ. ಎಷ್ಟು ವರ್ಷ ಅಧಿಕಾರ ನಡೆಸಿದ್ದೇವೆ ಎನ್ನುವುದು ಮುಖ್ಯವಲ್ಲ, ಅಧಿಕಾರದಲ್ಲಿ ಇದ್ದಾಗ ಏನು ಮಾಡಿದ್ದೇವೆ ಎನ್ನುವುದು ಬಹಳಷ್ಟು ಮಹತ್ವ ಪಡೆದಿದೆ. ಆದರೆ ಸಿದ್ದರಾಮಯ್ಯ ಮಹಾನ್ ಮೋಸಗಾರ ಅಂತ ಕಿಡಿಕಾರಿದರು. ಮಾಜಿ ಸಚಿವ ಶ್ರೀರಾಮುಲು ಮಾತನಾಡಿ, ಇದು ದಪ್ಪ ಚರ್ಮದ ಸರ್ಕಾರ. ಬಾರ್ಕೋಲ್ದಿಂದ ಇದಕ್ಕೆ ಬುದ್ಧಿ ಕಲಿಸಬೇಕು. ಬೆಳಿಗ್ಗೆ ರಾತ್ರಿ ಕೇವಲ ಹಣದ ಬಗ್ಗೆ ಮಾತನಾಡುತ್ತಾರೆ. ಜನರ ಬಗ್ಗೆ ಕಾಳಜಿ ಇಲ್ಲ. ಎಲ್ಲ ಕಾಂಗ್ರೆಸ್ ಸರ್ಕಾರದ ನಾಯಕರು A1 ಆರೋಪಿಗಳಾಗಿ ದಿನಾ ಕೋರ್ಟ್ಗೆ ಹೋಗುತ್ತಿದ್ದಾರೆ. ನಮ್ಮ ಸರ್ಕಾರ ಬಂದ ತಕ್ಷಣ ಇವರನ್ನ ಜೈಲಿಗೆ ಕಳಿಸುವುದು ನಿಶ್ಚಿತ ಎಂದು ತಿಳಿಸಿದರು. 8ನೇ ದಿನಕ್ಕೆ ಸನ್ಮಾನ್ಯ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ನೇತೃತ್ವದಲ್ಲಿ ಬಾಗಲಕೋಟೆ ಬಂದಂತ ಟೈಮಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನ ಮೀರಿಸುವಂತ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೀತಾ ಇದೆ ಇವತ್ತು. ಯಾಕಂದ್ರೆ ಇದು ಕರ್ನಾಟಕ ರಾಜ್ಯದಲ್ಲಿ ಅನೇಕ ವಿಚಾರಗಳನ್ನ ಮಾತಾಡ್ಕೊಂತ ಬರ್ತಾನೆ ಇದೀವಿ. ಬೆಲೆ ಏರಿಕೆ ಆಗಿದೆ, ಒಂದ್ ಕಡೆ ಜನಗಣತಿ ಆಗಿದೆ, ಒಂದ್ ಕಡೆ ಭ್ರಷ್ಟಾಚಾರ ಆಗ್ತದೆ, ಅನಾಚಾರ ಆಗ್ತಾ ಇದೆ ಅನ್ನಂತ ವಿಚಾರವನ್ನು ಪದೇ ಪದೇ ರಾಜ್ಯದ ಉದ್ದಗಲಕ್ಕೂ ಕೂಡ ಹೇಳ್ಕೊಂತ ಬರ್ತಾ ಇದ್ವಿ. ಅವರು ದಪ್ಪು ಚರ್ಮದ ಕಾಂಗ್ರೆಸ್ ಸರ್ಕಾರ, ಅವ್ರು ಎಲ್ಲಿ ಕೂಡ ಕಿಮಿಕ್ ಅನ್ನಂತ ಶಬ್ದ ರೀತಿಯಲ್ಲಿ ಇಲ್ಲ ಅವರು. ಯಾಕಂದ್ರೆ ಒಬ್ಬ ಎತ್ತಿನ ಗಾಡಿಯಲ್ಲಿ ನಾನು ಬರ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ರು, ರಾಮ್ಲೋರೆ ಈ ಸರ್ಕಾರಕ್ಕೆ ಏನನ್ನ ಚುರುಕು ಮುಟ್ಟಬೇಕಾದ್ರೆ ಕಟಗಿದಿಂದ ಬಡಿಬಾರ್ದು, ಬಾರ್ಕಲ್ದಿಂದ ಬಡಿದ್ರೆ ಮಾತ್ರ ಇದು ಸರ್ಕಾರಕ್ಕೆ ಚುರುಕು ಮುಡುತ್ತದೆ ಅನ್ನಂತ ಮಾತನ್ನ ಹೇಳ್ತಾ ಇದ್ರು. ಸಂಸದರಾದ PC ಗದ್ದಿಗೌಡರ್, ರಾಜ್ಯಸಭಾ ಸದಸ್ಯ ನಾರಾಯಣ್ ಸಾಬಾಂಡಿಗೆ, ವಿಧಾನ ಪರಿಷತ್ನ ಸದಸ್ಯರಾದ PH ಪೂಜಾರ್, ಹನುಮಂತ ನಿರಾಣಿ, N ರವಿಕುಮಾರ್, ಶಾಸಕರಾದ ಜಗದೀಶ್ ಗುಡಗುಂಟಿ, ಹರೀಶ್ ಪೂಜಾರಿ, ಮಾಜಿ ಶಾಸಕರಾದ ಹರತಾಳು ಹಾಲಪ್ಪ, AS ಪಾಟೀಲ್ ನಡಹಳ್ಳಿ, ವೀರಣ್ಣ ಚರಂತಿಮಠ್, ದೊಡ್ಡನಗೌಡ ಪಾಟೀಲ್, ಶ್ರೀಕಾಂತ್ ಕುಲಕರ್ಣಿ, P ರಾಜೀವ್, MK ಪಟ್ಟಣಶೆಟ್ಟಿ, ಬಿಜೆಪಿಯ ಜಿಲ್ಲಾಧ್ಯಕ್ಷ ಶಾಂತಗೌಡ ಪಾಟೀಲ್ ಇತರರು ಇದ್ದರು. ಸಮಾರಂಭದಲ್ಲಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರಿಗೆ ಕಾರ್ಯಕ್ರಮದಲ್ಲಿ ಕುರುಬ ಸಮಾಜದಿಂದ ಟಗರಿನ ಮರಿ ನೀಡಿ ಗೌರವಿಸಲಾಯಿತು. ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ಅವರು ಸರಸ್ವತಿ ಮೂರ್ತಿಯನ್ನು ನೀಡಿ ಸನ್ಮಾನಿಸಿದರು. ಅಲ್ಲದೆ ರಾಜ್ಯ ಮಟ್ಟದ ನಾಯಕರು ಬಾರ್ಕೋಲು ಹಿಡಿದು ವೇದಿಕೆ ಮೇಲೆ ಬೀಸಿದ್ದು ಗಮನ ಸೆಳೆಯಿತು. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಜೊತೆ ಸೆಲ್ಫಿ ತೆಗೆದುಕೊಳ್ಳಲು ಕಾರ್ಯಕರ್ತರು ಮುಗಿಬಿದ್ದರು. TV10 ನ್ಯೂಸ್ ಬಾಗಲಕೋಟೆ.